ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಪಲಾವ್ಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಬೀನ್ಸು, ನೂಕೋಲು, ಕ್ಯಾರೆಟು, ಕ್ಯಾಪ್ಸಿಕಮು ಮತ್ತು ಈರುಳ್ಳಿ, ಬಟಾಣಿ ಎಲ್ಲ ಬೇಕಾಗುತ್ತೆ. ಸೊ ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೀನಿ, ಅಂದರೆ 7ರಿಂದ 8 ಬೀನ್ಸ್ನ ತೊಗೊಂಡಿದ್ದೀನಿ. ಒಂದು ನೂಕೋಲನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನೂಕೋಲನ್ನ ತೊಗೊಂಡಿದ್ದೀನಿ ಮತ್ತು 2 ಕ್ಯಾರೆಟ್ ತೊಗೊಂಡಿದ್ದೀನಿ ಚಿಕ್ಕದು. ಸೊ ಒಂದು ನೂಕೋಲು, 2 ಕ್ಯಾರೆಟು ಚಿಕ್ಕದನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಾನು ಕ್ಯಾಪ್ಸಿಕಮ್ ಹಾಕ್ಬೋದು, ಇಲ್ಲಾಂದ್ರೂ ಇಲ್ಲಬೋದು, ಬಟ್ ನಾನು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಸೊ ಅದಾದಮೇಲೆ ಈರುಳ್ಳಿನ ತೊಗೊಂಡಿದ್ದೀನಿ 2. ಸೊ 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಬಟಾಣಿನ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನಷ್ಟು, 3 ಟೊಮೊಟೊನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ಅಷ್ಟೇ ಮಾಡ್ತಿರೋದು, ನೀವು ನೋಡ್ಕೊಂಡು ಕ್ವಾಂಟಿಟಿನ ಹಾಕ್ಕೊಳ್ಳಿ. ಸೊ ಇದು ಬಂದು ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇದೆಲ್ಲ ಪಲಾವ್ ಐಟಮ್, ಚಕ್ಕೆ, ಲವಂಗ, ಪಲಾವ್ ಎಲೆ, ಹೂವು ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಸೊ ಅದಾದಮೇಲೆ ನಾನು ಆಲ್ರೆಡಿ ಕುಕ್ಕರ್ನ ಇಟ್ಟು ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ ಕೂಡ ಹಾಕಿದ್ದೀನಿ, ಅಲ್ಲಿ ಕಾಣ್ತಿದೆಯಲ್ಲ. ಸೊ ಎಣ್ಣೆ ಕಾದಿದೆ. ಸೊ ಅದಾದಮೇಲೆ ಇಲ್ಲಿ ಪಲಾವ್ ಐಟಮ್ಸ್ನೆಲ್ಲ ಹಾಕ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ಗೆ ಬರಬೇಕು, ಅಲ್ಲಿವರೆಗೂ ಲೋ ಸಿಮ್ನಲ್ಲಿ ಇಟ್ಕೊಂಡು ನಾವು ಅದನ್ನು ಹುರ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಪಲಾವ್ ಬರುತ್ತೆ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಕಾಣ್ತಿದ್ದಲ್ಲ, ಅದಾದಮೇಲೆ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನಾನು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಅಂತ ಏನಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟು ಮಾಡ್ಕೊಂಡಿದ್ದೀನಿ. ಬಟ್ 2 ಅಥವಾ 3 ಹಾಕೊಂಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೆ ನಾನು 2ನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು ಕೂಡ, ಅದು ಕೂಡ ಆಪ್ಷನಲ್ಲಿ. ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಗೋಲ್ಡ್ ಕಲರ್ಗೆ ಅದು ತಿರುಗಬೇಕು, ಅಲ್ಲಿವರೆಗೂ ಅದನ್ನು ಕೂಡ ನಾವು ಹುರ್ಕೊಳ್ತಾ ಇರಬೇಕು. ಲೋ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು, ಕಾಣ್ತಿದೆಯಲ್ಲ ನಿಮಗೆ. ಸೊ ಅದು ಸ್ವಲ್ಪ ಬ್ರೌನಿಷ್ ಕಲರ್ಗೆ ಬರಬೇಕು, ಅದು ಕೂಡ ಲೋ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಆಯಿತಾ. ಸೊ ಈಗ ಆಲ್ಮೋಸ್ಟ್ ಆಗಿದೆ, ಇದು ಬ್ರೌನಿಷ್ ಕಲರ್ಗೆ ಬಂದಾಗಿದೆ. ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾವು ಹುರ್ಕೊಳ್ಬೇಕಾಗುತ್ತೆ. ಕಾಣ್ತಿದೆಯಲ್ಲ ನಿಮಗೆ ಯಾವ ಥರ ಬ್ರೌನಿಷ್ ಕಲರ್ಗೆ ಬರುತ್ತೆ ಈರುಳ್ಳಿ ಹುರ್ಕೊಂಡಾದ್ಮೇಲೆ. ಸೊ ಈಗ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ, ಅದು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ. ಅದಾದಮೇಲೆ ನಾವಿಲ್ಲಿ ಎಲ್ಲ ತರಕಾರಿಗಳನ್ನ ಕೂಡ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ. ಸೊ ಎಲ್ಲ ತರಕಾರಿಗಳನ್ನ ಕೂಡ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಕಾಣ್ತಿದೆಯಲ್ಲ. ಸೊ ಅದು ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿಲು, ಯಾಕಂದರೆ ಎಣ್ಣೆಯಲ್ಲೇ ತರಕಾರಿ ನಾವು ಹುರಿಯೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ. ನೀವು ನೋಡ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಆಯಿಲ್ನ ಹಾಕ್ಕೋಬೋದು, ಆಯಿತಾ. ಸೊ ಕಾಣ್ತಿದೆಯಲ್ವಾ. ಅದಕ್ಕೆ ಸ್ವಲ್ಪ ನಾನಿಲ್ಲಿ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ, ನೀವು ಬೇಕಾದ್ರೆ ಸಾಲ್ಟ್ನ ಕೂಡ ಯೂಸ್ ಮಾಡ್ಬೋದು, ಪುಡಿ ಉಪ್ಪು, ಇಲ್ಲಾಂದರೆ ಕಲ್ಲುಪ್ಪು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ತರಕಾರಿಗೆಲ್ಲ ಉಪ್ಪಿಡಬೇಕಲ್ವಾ, ಸೊ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಸಾಲ್ಟ್ನ ಯೂಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಅದನ್ನು ಕೂಡ ಒಂದು ರೌಂಡ್ ತಿರುಗಿಸ್ಬೇಕಾಗುತ್ತೆ, ನಾವು ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ವಾ. ಸೊ ಅದಕ್ಕೆಲ್ಲನೂ ಮಿಕ್ಸ್ ಮಾಡಬೇಕಾಗುತ್ತೆ, ಕಾಣ್ತಿದೆಯಲ್ಲ. ಸೊ ಅದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಜಾಸ್ತಿ. ಸೊ ಅದಾದಮೇಲೆ ಬಟಾಣಿನ ಹಾಕ್ಕೊಂಡು ಹುರ್ಕೋಬೇಕು. ಬಟಾಣಿ ಹಾಕಬೇಕು ಅಂತೇನಿಲ್ಲ, ಅದು ಆಪ್ಷನಲ್ಲಿ, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಕ್ಯಾಪ್ಸಿಕಮ್ಮು ಅಷ್ಟೇ, ಅದು ಕೂಡ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ಚೆನ್ನಾಗಿರುತ್ತೆ ಬಟಾಣಿ ಕ್ಯಾಪ್ಸಿಕಮ್ ಎಲ್ಲ ಹಾಕೋದ್ರಿಂದ, ವೆಜಿಟೇಬಲ್ ಪಲಾವು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಅದಾದಮೇಲೆ ಇಲ್ಲಿ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕಿದ್ವಲ್ಲ, ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನು ಅದನ್ನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಆ ಸೈಡ್ಸಲ್ಲಿ ಇರುತ್ತಲ್ಲ ಪೀಸ್ ಎಲ್ಲ. ಸೊ ಅದಕ್ಕೆ ಅದನ್ನು ನಾನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದನ್ನು ನಾವು ಎಲ್ಲೂ ಕೈ ಬಿಡ್ದಿರೇ ಮಿಕ್ಸ್ ಮಾಡ್ತಾ ಬರಬೇಕು, ತಳ ಹಿಡಿದ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇವರಲ್ಲಿ ಇಟ್ಕೊಂಡು ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು
ಹುರಿಯೋಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ. ತರಕಾರಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಬೇಕಲ್ವ, ಅದಕ್ಕೆ ಅದನ್ನು ಲೋ ಫ್ಲೇಮಲ್ಲಿ ಬಿಟ್ಟಾಗ ಲೋ ಫ್ಲೇಮಲ್ಲಿ ಇಟ್ಟು ಹುರಿಯೋಕ್ಕೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಏನಿರುತ್ತಲ್ವ ಅದೆಲ್ಲ ಹೋಗುತ್ತೆ. ಕಾಣ್ತಿದೆಯಲ್ಲ ನಿಮಗೆ ಯಾವ ಥರ ಇದೆ ಅಂತ. ಸೊ ಅದಾದಮೇಲೆ ಅದಕ್ಕೆ ಮುಂಚೆನೇ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಒಂದು 5 ಅಥವಾ 10 ಮಿನಿಟ್ಸ್ ನೆನೆಸಿಟ್ಕೊಂಡ್ರೆ ಸಾಕು. ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ತೀನಿ ನಾನು. ಸೊ ಮುಂಚೆನೇ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಅಕ್ಕಿನ ಹಾಕಿ ಸೊ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಕಾಣ್ತಿದೆಯಲ್ಲ. ಸೊ ಆಲ್ರೆಡಿ ಮೊಸರು ಬಜ್ಜಿ ಕೂಡ ರೆಡಿ ಆಗಿದೆ. ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಮೊಸರು ಬಜ್ಜಿನೂ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಫೈನಲಿ ನೋಡಿ ವೆಜಿಟೇಬಲ್ ಪಲಾವ್ ಯಾವ ರೀತಿ ಬಂತು ಅಂತ. ಸೊ ತುಂಬ ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಮಸಾಲೆ ಎಲ್ಲ ಕೆಳಗಡೆ ಇರುತ್ತಲ್ವ, ಸೊ ಅದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಕಾಣ್ತಿದೆಯಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.